ಟೆರರಿಸ್ಟ್ ಯಾರು? ಟೆರರಿಸ್ಟ್ ಇಸ್ ಅ ಪರ್ಸನ್ ಹೂ ಕ್ರಿಯೇಟ್ಸ್ ಎ ಫಿಯರ್ ಇನ್ ದಿ ಮೈಂಡ್ ಆಫ್ ದಿ ಪಬ್ಲಿಕ್. ಟೆರರ್ ಭಯ, ಭಯವನ್ನ ಉತ್ಪಾದನೆ ಮಾಡೋದು. ಹೂ ಇಸ್ ಟೆರರಿಸ್ಟ್? ಅಂತ ಮನುಷ್ಯ ಭಯ ಮಾಡೋದು. ಏನಕ್ಕೆ ಅವನಿಗೆ ಟೆರರಿಸ್ಟ್ ಅಂತ ಕರೀತಾರೆ? ಯಾಕೆ ಮಾಡ್ತಾನೆ? ದ ಟೆರರಿಸ್ಟ್ ಇಸ್ ಅ ಪರ್ಸನ್ who creates a fear in the general public in order to make his commitments or keep his demands, to fulfill his demands. ಏನ್ ಡಿಮ್ಯಾಂಡ್ ಇರುತ್ತೆ? ಲೋಕಲ್ ಗವರ್ಮೆಂಟ್ ಅಲ್ಲಿ ಡಿಮ್ಯಾಂಡ್ ಇರ್ಬೋದು, ಸ್ಟೇಟ್ ಗವರ್ಮೆಂಟ್ ಡಿಮ್ಯಾಂಡ್ ಇರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಡಿಮ್ಯಾಂಡ್ ಇರ್ಬೋದು. ದೇರ್ ಶುಡ್ ಬಿ ಒನ್ ಡಿಮ್ಯಾಂಡ್, ದೇರ್ ಶುಡ್ ಬಿ ಅನ್ ಇಂಟೆನ್ಷನ್ ಇರ್ಬೇಕು. ಹೌದು ಇದು ಮಾಡ್ಬೇಕಂತ ಪ್ರಿಪ್ರೇಷನ್ ಇರ್ಬೇಕು. ಆ ಮಾಡಕ್ಕೋಸ್ಕರ ಒಂದು ಪ್ರಿಪ್ರೇಷನ್ ಮಾಡಿದೀವಿ ಅಂತ ಇಂಟೆನ್ಷನ್ ಇರ್ಬೇಕು, ಪ್ರಿಪ್ರೇಷನ್ ಇರ್ಬೇಕು, ಅದಕ್ಕೆ ಪ್ಲಾನಿಂಗ್ ಇರ್ಬೇಕು, ಗೊತ್ತಾಯ್ತಾ? ಕಾನ್ಸ್ಪಿರಸಿ ಇರ್ಬೇಕು, ಅದಕ್ಕೆ ಮಾಡ್ಬೇಕು ಅಂತ ಮೋಟಿವ್ ಇರ್ಬೇಕು, ಮೆನ್ಸ್ರಿಯಾ ಪ್ರೆಸೆಂಟ್ ಇರ್ಬೇಕು. ಮೆನ್ಸ್ರಿಯಾ ಏನಂತ ಹೇಳಿದ್ರೆ ಫಸ್ಟೇ ನಮ್ ತಲೆಯಲ್ಲಿ ಬಂದಿರ್ಬೇಕು, ಇದು ಮಾಡ್ಬೇಕು ಅಂತ ಉದ್ದೇಶ ಇರ್ಬೇಕು, ಗೊತ್ತಾಯ್ತಾ? ಮಾಡಕ್ಕೋಸ್ಕರ ಹೆಂಗ್ ಮಾಡ್ಬೇಕು ಅಂತ ತಲೆಯಲ್ಲಿ ಪ್ಲಾನಿಂಗ್ ಇರ್ಬೇಕು. ಮೆನ್ಸ್ರಿಯಾ ಇರ್ಬೇಕು, ಮೋಟಿವ್ ಇರ್ಬೇಕು, ಪ್ರಿಪ್ರೇಷನ್ ಇರ್ಬೇಕು. ಅದಾದ್ಮೇಲೆ ಎಕ್ಸಿಕ್ಯೂಷನ್ ಇರ್ಲಿ ಇಲ್ಲದೆ ಹೋಗ್ಲಿ, ಮಾಡಕ್ ಹೋಗ್ತಾ ಇರ್ಬೋದು. ಎಕ್ಸಿಕ್ಯೂಷನ್ ಮಾಡಕ್ಕೆ ಪ್ರಿಪ್ರೇಷನ್, ಮೋಟಿವ್, ಪ್ಲಾನಿಂಗ್ ಇದೆಲ್ಲ ಇಂಟೆನ್ಷನ್ ಇರ್ಬೇಕು. ಇದು ಬಹಳ ಕೇಸಸ್ ಅಲ್ಲಿ UAPA ಇಸ್ ಗುಡ್. ಇದಿಲ್ಲ ಅಂತ ಹೇಳಿದ್ರೆ ಯಾವನೋ ಬಂದ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಹೋಗ್ಬಿಡ್ಬೋದು. ಈ ಸ್ಟ್ರಿಂಜೆಂಟ್ ಲಾ ಇರ್ಬೇಕು. ಬಟ್ ಆನ್ ದಿ ಅದರ್ ಹ್ಯಾಂಡ್ ಇಟ್ ಶುಡ್ ನಾಟ್ ಬಿ ಮಿಸ್ಯೂಸ್. ಅಟ್ ಟೆರರಿಸ್ಟ್ ಅಂದ್ರೆ ಇದಾಯ್ತು. ಟೆರರಿಸ್ಟ್ ಆಕ್ಟಿವಿಟಿ ಅಂತ ಅಂತ ಹೇಳು. ಇವಾಗ ಒಂದು ಗ್ರೂಪ್ ಆಫ್ ಮೆಂಬರ್ಸ್ 4 ಜನ, 10 ಜನ, 20 ಜನ, ಅವರು ದೇರ್ ಶುಡ್ ಬಿ ಅ ಕಾಮನ್ ಇಂಟೆನ್ಷನ್. ಆ ಗ್ರೂಪ್ ಆಫ್ ಪೀಪಲ್ಸ್ ಇದು ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಬ್ಲಾಸ್ಟ್ ಮಾಡಬೇಕು. ಒಂದು ಬ್ಲಾಸ್ಟ್ ಮಾಡೋಕ್ಕೋಸ್ಕರ ಏನೇನ್ ಬೇಕು? ಮೆಟೀರಿಯಲ್ ಬೇಕು, ಡಿಟೋನೇಟರ್ಸ್ ಬೇಕು, ಅಮೋನಿಯಂ ನೈಟ್ರೇಟ್ ಬೇಕು, ಇದು ಬೇಕು, ಏನದು ಗ್ರೈನೇಟ್ ಬೇಕು, ಏನೇನೋ ಬೇಕಾಗುತ್ತೆ. ಅದು ಬಹಳ ಚೀಸ್ ಅಲ್ಲಿ ಬೇಕು, ಅದೆಲ್ಲ ಬೇಕು. ಅದನ್ನ ಯಾರು ಒಬ್ಬ ಕೈಯಲ್ಲಿ ಮಾಡಕ್ಕಾಗಲ್ಲ. ಅದಕ್ಕೆ ಪರ್ಸನ್ಸ್ ಬೇಕು. ಆ ಪರ್ಸನ್ಸ್ಗೋಸ್ಕರ ಅದನ್ನೇ ಹೇಳ್ತಾರೆ ಅನ್ಲಾಫುಲ್ ಅಸೆಂಬ್ಲಿ ಅಂತ ಹೇಳ್ತಾರೆ. ಯಾರಿಗೆ? ಟೀಮ್ ಆಫ್ ಮೆಂಬರ್ಸ್ಗೆ. ಆ ಟೀಮ್ ಆಫ್ ಮೆಂಬರ್ಸ್ಗೆ ಒಂದೇ ಗುರಿ ಇರಬೇಕು. ಬ್ಲಾಸ್ಟ್ ಮಾಡ್ಬೇಕು. ಎಲ್ಲಿ ಮಾಡ್ಬೇಕು? ಯಾವ್ದೋ ಪೊಲೀಸ್ ಸ್ಟೇಷನ್, ಯಾವ್ದೋ ರೈಲ್ವೆ ಸ್ಟೇಷನ್ ಅಲ್ಲಿ ಮಾಡ್ಬೇಕು, ಯಾವ್ದೋ ಆಫೀಸ್ ಅಲ್ಲಿ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಮಲೇಶ್ವರಂ ಬ್ಲಾಸ್ಟ್ ಆಯ್ತು, ಮಲೇಶ್ವರಂ BJP ಆಫೀಸ್ ಅಲ್ಲಿ ಬ್ಲಾಸ್ಟ್ ಆಯ್ತು. ಅದರಲ್ಲಿ ಒಂದು ಕಾಮನ್ ಇಂಟೆನ್ಷನ್ ಎಲ್ಲಾರ್ದು. ಫಸ್ಟ್ ಎಲ್ಲಾರ್ದು ಒಂದು ಇಂಟೆನ್ಷನ್, ಆಮೇಲೆ ಎಲ್ಲ ಜನ ಸೇರ್ಬೇಕು. ಆ ಸೇರಿ ಜಾಗದಲ್ಲಿ ಪ್ರಿಪ್ರೇಷನ್. ಸೇರ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತಾರೆ, ಅದು ಕಾನ್ಸ್ಪಿರಸಿ, ಗೊತ್ತಾಯ್ತಾ? ಆ ಕಾನ್ಸ್ಪಿರಸಿ ಆಗಬೇಕು, ಅದು ಪ್ರಿಪ್ರೇಷನ್ ಆಗಬೇಕು. ಆಮೇಲೆ ಎಕ್ಸಿಕ್ಯೂಷನ್ ಮಾಡಕ್ಕೆ ಮೆಟೀರಿಯಲ್ಸ್ ಬೇಕು, ಪ್ರಾಪರ್ಟೀಸ್ ರಿಕವರಿ ಆಗಬೇಕು. ಆ ಡಿಟೋನೇಟರ್ಸು, ಅಮೋನಿಯಂ ನೈಟ್ರೇಟು, ಆ ಜಿಲಾಟಿನ್ ಸ್ಟಿಕ್ಸು, ಏನೇನೋ ಪ್ರತಿಯೊಂದು ಏನೇನಿರುತ್ತೆ ಅವ್ರ ಹತ್ರ. ಆಮೇಲೆ ಎಕ್ಸಿಕ್ಯೂಷನ್ ಮಾಡಕ್ ಪ್ಲಾನ್, ಅದು ರಿಕವರಿ ಇರಬೇಕು. ಇದೆಲ್ಲ ಇದ್ರೇನೆ ಒಂದು ಕೇಸ್ ಮೇಡೌಟ್ ಆಗೋದು. ISIS ಮಾಡ್ಯೂಲ್ ಅಂತ ಒಂದು ಅಲ್ಲಿನ ಕೇಸ್ ಐತೆ, ಅದನ್ನ ಡಿಸ್ಕಸ್ ಮಾಡಬಾರ್ದು. ಒಂದು ಕೇಸ್ ನಡೆಸ್ತಾ ಇದೀನಿ. ನೀವು ಅದು ISIS ಅಂತ ಹೋಗ್ತಾರೆ. ಅದ್ರಲ್ಲಿ ಏನಂತ ಹೇಳ್ತಾರೆ, ಒಂದು ಕರಾಟೆ ಟ್ರೈನಿಂಗ್ ತಗೊಳ್ಳೋದು, ಕುಂಗ್ ಫು ಮಾರ್ಷಲ್ ಆರ್ಟ್ ಟ್ರೈನಿಂಗ್ ತಗೊಳ್ಳೋದು, ಬೌವಾಂಡಾರೋ ಟ್ರೈನಿಂಗ್ ತಗೊಳ್ಳೋದು, ಗೊತ್ತಾಯ್ತಾ? ಒಂದು ಯಾವುದೋ ಕ್ರೆಡಿಬಲ್ ಇನ್ಫಾರ್ಮೇಶನ್ ಬರುತ್ತೆ. ಆ ಕ್ರೆಡಿಬಲ್ ಇನ್ಫಾರ್ಮೇಶನ್ ಏನು? ಇನ್ಸ್ಪೆಕ್ಟರ್ಗೆ ಒಂದು ಜಾಗದಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ, ಅವರು ಇದು ಟೆರರಿಸ್ಟ್ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಂದ್ರೆ ಈ ಹಿಂದೂ ಲೀಡರ್ಗಳಿಗೆ ಎತ್ತಬೇಕು ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಐತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ಇನ್ಕ್ವೈರಿ ಮೇಲೆ, ಇನ್ವೆಸ್ಟಿಗೇಷನ್ ಮೇಲೆ ಅವರು ದಾಳಿ ಮಾಡ್ತಾರೆ. ಆ ದಾಳಿ ಮಾಡಿದ್ಮೇಲೆ ಅವ್ರ ಕೈಯಲ್ಲಿ ಏನ್ ಸಿಗುತ್ತೆ? ಬುಕ್ಸ್, ಒಂದು ಪ್ಲೇ ಕಾರ್ಡು, ನೋ CAA, ನೋ NRC, ನೋ ಜಿಹಾದ್, ಕೌ ಪಾಲಿಟಿಕ್ಸ್ ಇನ್ ಇಂಡಿಯಾ. ಆಮೇಲೆ ಇನ್ನೊಂದು ಯಾವುದೋ ಒಂದು ಬುಕ್ ಸಿಗುತ್ತೆ. ಬರ್ದಿರೋದು ಯಾರು? ಒಂದು ಭಟ್ಟಾಚಾರ್ಯ ಅಂತ ಬ್ರಾಹ್ಮಣ ಯಾರೋ ಬರ್ದಿದ್ದಾರೆ, ಅದು ಸಿಗುತ್ತೆ. ಆಮೇಲೆ ಏನ್ ಸಿಗುತ್ತೆ? ಒಂದು ಟ್ರಸ್ಟ್ ಡೀಡ್ ಸಿಗುತ್ತೆ. ಮನೆಯಲ್ಲಿ ಚಾರಿಟೇಬಲ್ ಟ್ರಸ್ಟ್ ಮಾಡ್ಕೊಂಡಿರ್ತಾರೆ, ಆ ಟ್ರಸ್ಟ್ ಸಿಗುತ್ತೆ. ರೆಂಟಲ್ ಅಗ್ರಿಮೆಂಟ್ ಸಿಗುತ್ತೆ. ಆ ರೆಂಟಲ್ ಅಗ್ರಿಮೆಂಟ್ ಅಲ್ಲಿ ಎಷ್ಟು ಬಾಡಿಗೆ ಅಂತ ಸಿಗುತ್ತೆ ಅದು ಎಲ್ಲರೂ ತಗೊಂಡ್ರು. ಒಂದೇ ಫ್ಯಾಮಿಲಿ ಮೆಂಬರ್ಸ್ಗೆ 7 ಜನ ಹಾಕೊಂಡ್ರು. ಒಂದೇ ಫ್ಯಾಮಿಲಿ ಮೆಂಬರ್ಸ್, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ, ಅವ್ರ ಮಕ್ಕಳು 7 ಜನ ಹಾಕೊಂಡ್ರು. ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನಪ್ಪ ಇನ್ವೆಸ್ಟಿಗೇಷನ್? ಏನ್ ಇನ್ವೆಸ್ಟಿಗೇಷನ್ ಅಂತ ಇರೋದು? ಅವರು ಶಿವನ ಸಮುದ್ರಕ್ಕೆ ಹೋಗಿದ್ದೀರಾ ನೀವು? ಎಲ್ಲರೂ ಹೋಗ್ತಾರ? ವೈ? ಜಸ್ಟ್ ಇದಕ್ಕೆ ವೀಕೆಂಡ್ ಅಂತ ಅನ್ಕೊಳ್ಳಿ, ಟೂರಿಸ್ಟ್ ಪ್ಲೇಸ್ ಅಲ್ವಾ? ಅಲ್ಲೋಗ್ಬಿಟ್ಟು ಸೆಲ್ಫಿ ಹಿಡಿದಿದ್ದೀರಲ್ಲ, ಸೆಲ್ಫಿ ಫೋಟೋಗಳು. ಈ ತರ ಬೇರೆ ಬೇರೆ ಕೇಸ್ ಕಡೆಗಳಲ್ಲಿ ಹೋಗ್ಬಿಟ್ಟು ಸೆಲ್ಫಿಗಳು ಹಿಡ್ಕೊಂಡು ಫೋಟೋಗಳು ಇರೋದನ್ನ ಅವ್ರ ಮೊಬೈಲ್ಗಳಲ್ಲಿ ಸಿಗುತ್ತೆ, ಗೊತ್ತಾಯ್ತಾ? ಅದನ್ನ ಏನ್ ಮಾಡ್ತಾರೆ? ದಿ ಅಕ್ಯೂಸ್ ಪರ್ಸನ್ಸ್ ಫೈಂಡ್ ಔಟ್ ದಿ ಹೈಡ್ಔಟ್ಸ್ ಫಾರ್ ಜಂಗಲ್ ಟ್ರೈನಿಂಗ್. ಏನ್ ಜಂಗಲ್ ಟ್ರೈನಿಂಗ್?
ಇವಾಗ ಒಂದು ಆತಂಕವಾದಿಗೆ ಮಾಡ್ಬೇಕಂತ ಹೇಳಿದ್ರೆ ಒಂದು ವಿರೋಧ ದೇಶಕ್ಕೆ ನಾನು ವೇಜಿಂಗ್ ವಾರ್ ಅಗೇನ್ಸ್ಟ್ ರೇಷನ್ ಮಾಡ್ಬೇಕಂದ್ರೆ ನನ್ನ ಹತ್ರ ಆ ಥರ ನನ್ನ ಹತ್ರ ಅಷ್ಟು ಬೆಟಾಲಿಯನ್ ಇರಬೇಕು, ಒಂದು ಬಾಂಬ್ ತಯಾರು ಮಾಡಬೇಕು, ಇಲ್ಲ ಏನಾದ್ರೂ ಒಂದು ಎಕ್ಸ್ಪ್ಲೋಷನ್ ಮಾಡಬೇಕು, ಏನೋ ಡಿಮ್ಯಾಂಡ್ ಇರಬೇಕು. ಇಲ್ವಾ? ಎಲ್ಲ ಮುದುಕರು 70 ವರ್ಷ 45 ವರ್ಷ 50 ವರ್ಷ 60 ವರ್ಷ, ಆಮೇಲೆ ಅವ್ರ ಮಕ್ಕಳು ಅವರೆಲ್ಲ ಇರೋದು ಎಲ್ಲ ಮುದುಕರು. ಏನು ಅವ್ರದ್ದು ಬ್ಯಾಕ್ ಗ್ರೌಂಡ್ ಕ್ರಿಮಿನಲ್ ರೆಕಾರ್ಡ್ ಇಲ್ಲ. ಏನು ಅವ್ರದ್ದು ಟ್ರೈನಿಂಗ್, ವಾಟ್ ಈಸ್ ದೇರ್ ಇಂಟೆನ್ಷನ್? ದಿ IS ಮಾಡಿಲ್ಲ ಅಂತ ಯಾರೋ ಒಂದು ದುಬೈಯಲ್ಲಿ ಕುತ್ಕೊಂಡಿರೋದು ಯಾರೋ ಒಬ್ಬ ಬಾಯಿ ಇದ್ದಾನೆ, ಅವನ ಹೆಸರು ಇಲ್ಲ ಏನಿಲ್ಲ. ಆ ಬಾಯಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಡಾರ್ಕ್ ವೆಬ್, ವಾಟ್ ಈಸ್ ಡಾರ್ಕ್ ವೆಬ್ ಸರ್? ಡಾರ್ಕ್ ವೆಬ್ ಅಂದ್ರೆ ಏನೋ ಗೊತ್ತಾ ನಿಮಗೆ? ಡಾರ್ಕ್ ವೆಬ್ ಅಂದ್ರೆ ಒಂದು ಇವಾಗ ಇಂಟರ್ನೆಟ್ ಎಲ್ಲಿ ಯೂಸ್ ಮಾಡ್ತೀವೋ ಅದು ದಟ್ ಈಸ್ ನಾಟ್ ಎ ಡಾರ್ಕ್ ವೆಬ್, ದಟ್ ಈಸ್ ಈಸಿಲಿ ಅವೈಲೇಬಲ್. ಒಂದು ಆಪ್ಸ್ ಯಾವುದು ಜನರಲ್ ಪಬ್ಲಿಕ್ಗೆ ಸಿಗಲ್ಲ, ಯಾವುದೋ ಸೀಕ್ರೆಟ್ ಆಪ್ಸ್ ಇರುತ್ತೆ, ಅದರಿಂದ ಕಮ್ಯುನಿಕೇಶನ್ ಮಾಡೋದು, ಇಲ್ಲ ಒಳಗಡೆ ಕ್ರೋಮಲ್ಲಿ ಎಲ್ಲ ಹೋಗ್ಬಿಟ್ಟು ಮಾಡೋದು, ಅದು ಡಾರ್ಕ್ ವೆಬ್. ಆ ಡಾರ್ಕ್ ವೆಬ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅದೇನೋ ಒಂದು ಆಗ್ತಾರೆ, ಒಂದು ಸ್ವಲ್ಪ ಏನೋ ಒಂದು ಮೆಟೀರಿಯಲ್ ಹಾಕ್ಬಿಟ್ಟು. ನನ್ನ ಪ್ರಶ್ನೆ ಇಲ್ಲಿ ಅದು ಆಗೈತೆ ಇಲ್ಲ, ಇವರೇ ಮಾಡಿದ್ರೋ ಇಲ್ಲ ಅಂತ ಪ್ರೂವ್ ಆಗೋದು ಯಾವಾಗ? ಎವಿಡೆನ್ಸ್ ಟೇಬಲ್. ಅದು ಎವಿಡೆನ್ಸ್ ಅವಾಗ ಆಗದೆ ಯಾವಾಗ? 10 ವರ್ಷ 12 ವರ್ಷ 13 ವರ್ಷ ಆ ಥರ ಆಗುತ್ತೆ. ಏನೋ ಒಂದು ಹಾಕಿದ್ರು, ಇಷ್ಟೆಲ್ಲ ಹಾಕಿದ್ರು, ಮೆಟೀರಿಯಲ್ ಹಾಕಿದ್ರು, ಟೆಕ್ ಕೊಟ್ಟು ನೋಡುತ್ತೆ, ಕಾಗ್ನಿಷನ್ಸ್ ತಗೊಳುತ್ತೆ, ಹೇಳುತ್ತೆ. ಇದ್ರಲ್ಲಿ ಏನಾಗುತ್ತೆ, ಇವ್ರು ಏನಾಗಿದ್ದು ಸರ್ ಇವರು ಏನು ಬರ್ದಿರೋದು ಚಾರ್ಜ್ ಶೀಟಲ್ಲಿ? ಸರ್ ಇವರು ಬೌ ಆ್ಯಂಡ್ ಆರೋ ಟ್ರೈನಿಂಗ್ ಮಾಡ್ತಾ ಇದ್ರು. ಇಟ್ ಈಸ್ ಅಕಾರ್ಡಿಂಗ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಟೆರರಿಸ್ಟ್ ಆಕ್ಟಿವಿಟಿ. ಸರ್ ಇವ್ರು ಕುಂಫು ಪ್ರಾಕ್ಟೀಸ್ ಮಾಡಿದ್ದಾರೆ. ಸರ್ ಇವರು ಜೂಡೋ ಪ್ರಾಕ್ಟೀಸ್ ಮಾಡಿದ್ದಾರೆ, ಮಾರ್ಷಲ್ ಆರ್ಟ್ಸ್. ಅದಕ್ಕೆ ವಿಟ್ನೆಸ್ ಬೇರೆ ಯಾರು? ಮಾಸ್ಟರ್. ಯಾರಪ್ಪ ಕಲ್ಸ್ಕೊಟ್ಟಿದ್ದು? ಮಾಸ್ಟರ್ ಅಲ್ವಾ? ಮಾಸ್ಟರ್ ಹಾಕಿಲ್ಲ ಕೇಸು? ಕಲ್ಸೋನ್ಗೆ ಕೇಸ್ ಇಲ್ಲ, ಕಲ್ತ್ಕೊಂಡಿರೋನ್ಗೆ ಕೇಸು. ಜೂಡೋ, ಮಾರ್ಷಲ್ ಆರ್ಟ್ಸ್, ಕುಂಫು ಟ್ರೈನಿಂಗ್, ಕರಾಟೆ ಅದೆಲ್ಲ ಟ್ರೈನಿಂಗ್ ತಗೊಳ್ಳೋದು ವೆದರ್ ಇಟ್ ಅಮೌಂಟ್ಸ್ ಟೆರರಿಸ್ಟ್ ಆಕ್ಟಿವಿಟಿನಾ? ಆಕ್ಟಿವಿಟಿನಾ? ಇಲ್ಲ. ಬೌ ಆ್ಯಂಡ್ ಆರೋ ಇದ್ಬಿಟ್ಟು ನಾನು ಏನು ವಿಧಾನಸೌಧ ಬಿಡಕ್ಕಾಗುತ್ತಾ? ಏನ್ ಸರ್ ಅದು ಕನ್ನಡ ಏನ್ ಹೇಳಿದ? ದೋಡ ಬಾಣ ವಿಧಾನಸೌಧದಾಗ ಬಿಟ್ರೆ ಹೋಗ್ಬಿಟ್ಟು ಮುಟ್ಟುತ್ತಾ ಯಾರಿಗಾದ್ರು? ಅದ್ರಲ್ಲಿ ಏನಾದ್ರು ಡಿಮ್ಯಾಂಡ್ ಇಕ್ಬೋದಾ? ಹೌದು ಹೇಳ್ತೀವಿ, ಬಾಂಬ್ನ ಇಟ್ಕೊಂಡು ಬೆಂಕಿ ಹಚ್ಬಿಟ್ಟು ಬಿಡ್ತೀರಿ ನೀವು ಅಂತ. ಕರೆಕ್ಟ್ ಅಲ್ಲ? ಬಾಂಬ್ ಇಕ್ಬಿಟ್ಟು ಹಾಕ್ಬೋದು. ಬಾಂಬ್ಗೆ ಇರಕ್ಕೆ ಮೆಟೀರಿಯಲ್ಸ್ ಬೇಕಲ್ವಾ? ಆಯ್ತು. ಲವ್ ಜಿಹಾದ್ ಅಂತ ಒಂದು ಬುಕ್ ಇಕ್ಬಿಟ್ರೆ, ಕೌ ಪೊಲಿಟಿಕ್ಸ್ ಇನ್ ಇಂಡಿಯಾ ಅಂತ ಬುಕ್ ಇಕ್ಬಿಟ್ರೆ, ಪ್ಲೇ ಕಾರ್ಡ್ಸ್ CA/NRC ಅದೆಲ್ಲ ಇಲ್ಲ, ನೋ CA/NRC ಅದೆಲ್ಲ ಇಕ್ಬಿಟ್ರೆ ವೆದರ್ ದಿಟ್ ಅಮೌಂಟ್ಸ್ ಟು ಟೆರರಿಸ್ಟ್ ಆಕ್ಟಿವಿಟೀಸಾ? ಇಲ್ಲ, ಆಗಲ್ಲ. ಅದನ್ನ ಮೆಟೀರಿಯಲ್ ಸೀಸ್ ಮಾಡ್ಬಿಟ್ಟು ಇಕ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಇವಾಗ 5, 6, 7 ವರ್ಷ ಒಳ್ಳೆ ಅಷ್ಟು ಇಂದ ಇದ್ದಾರೆ. ನಾಳೆ ಒಂದು 5, 6 ವರ್ಷ 10 ವರ್ಷ ಆದ್ಮೇಲೆ ಅವರು ಹೊರಗೆ ಅಕ್ವಿಟಲ್ ಆಗ್ಬಿಟ್ಟು ಹೊರಗಡೆ ಬಂದ್ಮೇಲೆ ವೆದರ್ ದಿ ಸ್ಟೇಟ್ ಈಸ್ ರೆಡಿ ಟು ಗಿವ್ ಕಂಪನ್ಸೇಷನ್ ಫಾರ್ ದೆಮ್. ಅದೇ ನೀವೇ ಹೇಳ್ದಂಗೆ ಕಾಂಪನ್ಸೇಷನ್ ಕೇಳುವಷ್ಟು ಪೇಷನ್ಸ್ ಇರಲ್ಲ, ಬಿಟ್ರಲ್ಲ ಸಾಕು ನನ್ನ ಕೇಳ್ತಾರೆ. ಸಾಕಪ್ಪ ನನ್ಗೆ ಪ್ರಾವಿಷನ್ ಇದಾವ, ಆಯ್ತಾ? ಪ್ರಾವಿಷನ್ ಮಾಡ್ಬೇಕು. ಪ್ರಾವಿಷನ್ ನೀವು ಕೇಳಬಹುದಲ್ವಾ? ಕೇಳಬಹುದು. ಎನಿಥಿಂಗ್ ಕ್ಯಾನ್ ಬಿ ಪ್ರೇಡ್. ಏನಾಗುತ್ತೆ ಗೊತ್ತಾ ಅಂತ ಕೇಸಲ್ಲಿ? ಬಾಯಿ ಮುಚ್ಕೊಂಡು ನಡೀತಾ ಇರ್ಬೇಕು. ಏನೋ ಆಯ್ತಾ, ಅಕ್ವಿಟ್ ಆಯ್ತಾ, ತಿರ್ಗಾ ನಿಂಗೆ ಬಂದ್ಬಿಟ್ಟು ಕಂಪನ್ಸೇಷನ್ ಅಂತ ಹೇಳಿದ್ರೆ ಈ ಅಕ್ವಿಟಲ್ಲಿಂದನೇ ನಾನು ಅಪೀಲ್ ಆಗ್ತೀನಿ ಅಂದ್ರೆ. ಯಾಕಂದ್ರೆ ರೈಟ್ ಟು ಅಪೀಲ್ ಪಾರ್ಟಿಗೂ ಐತೆ, ಸ್ಟೇಟ್ಗೂ ಐತೆ. ಅವ್ರು ಅಪೀಲ್ ಆಗ್ಬಿಡ್ತಾರೆ, ಇದು ಅಕ್ವಿಟಲ್ ಮಾಡಿದ್ರೆ ಸರಿ ಇಲ್ಲ, ಇದು ತಪ್ಪು, ಕನ್ವಿಷನ್ ಇದು ಇನ್ನೊಂದ್ಸತಿ ಡಿಸೈಡ್ ಮಾಡಿ ಅಂತ. ಅವ್ನು ಕಂಪನ್ಸೇಷನ್ ಹಿಂದೆ ಹೋಗ್ತಾನೆ, ಇದಕ್ಕಿಂದೆ ಹೋಗ್ತಾನೆ. ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಐತೆ. This is a blackmail threat ಇದು. No, it is not a threat. It is not a blackmail. It is a misused. Right to appeal are misused. Right to appeal is right available to everybody. But sometimes ಏನಾಗುತ್ತೆ, ಒಂದಿರುತ್ತೆ ಕೋಪ, ಒಂದಿರುತ್ತೆ ದ್ವೇಷ. ಕೋಪ ಬೇಗ ಹೋಗುತ್ತೆ, ದ್ವೇಷ ಹೋಗಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.